ಕೋಗಿಲು ಲೇಔಟ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಅಲ್ಲಿದ್ದಂಥವರು ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ, ಆದ್ರೆ ಅಸಲಿಗೆ ಅಲ್ಲಿರುವಂತಹ ಕಥೆನೇ ಬೇರೆ. ಮತ್ತೊಂದು ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ವೋಟ್ ಬ್ಯಾಂಕ್ಗಾಗಿ ಈ ಬಿಗ್ ಡ್ರಾಮಾ ನಡೀತಾ ಅನ್ನೋ ಪ್ರಶ್ನೆ ಇದೆಲ್ಲವೂ ಕೂಡ ನಡೆದಿದ್ದು. ಹಾಗಾದ್ರೆ ಅಲ್ಲಿರುವಂತಹ ವೋಟ್ಗಾಗಿನ ಅಕ್ರಮ ನಿವಾಸಿಗಳಿಗೆ ವೋಟರ್ ಐಡಿ ಸಿಕ್ಕಿದ್ಯಾವಾಗ? ನಾವು 30 ವರ್ಷದಿಂದ ಇಲ್ಲೇ ಇದ್ದೀವಿ, ನಮ್ಮನ್ನ ಈಗ ಖಾಲಿ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕಣ್ಣೀರು ಹಾಕೊಂಡು ಅಲ್ಲಿನ ಜನರು ಹೇಳ್ತಾ ಇದ್ದಾರೆ, ಅಲ್ಲಿದ್ದಂತ ಅಕ್ರಮ ನಿವಾಸಿಗಳು ಹೇಳ್ತಾ ಇದ್ದಾರೆ. ಆದ್ರೆ ರಿಯಾಲಿಟಿ ಚೆಕ್ನಲ್ಲಿ ಇದೆಲ್ಲದರ ಅಸಲಿಯತ್ತು ಬಯಲಾಗಿದೆ. ಮತ್ತೊಂದು ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ಇದೆಲ್ಲವೂ ಕೂಡ ನಡೆದಿದ್ದು ವೋಟ್ ಬ್ಯಾಂಕ್ಗಾಗಿನ ಹಾಗಾದ್ರೆ ಅನ್ನೋ ಪ್ರಶ್ನೆ. ಅಲ್ಲಿದ್ದಂಥವರು ಸ್ಥಳೀಯರು, ಅಕ್ರಮ ನಿವಾಸಿಗಳು, ವಲಸಿಗರು ಅಂತ ಏನ್ ಹೇಳಲಾಗ್ತಾ ಇದೆ. ಅವರೆಲ್ಲರೂ ಹೇಳ್ತಾ ಇರೋದು, ಎಲ್ಲರೂ ಒಂದೇ ಟೋನಲ್ಲಿ ಒಂದೇ ರೀತಿಯಲ್ಲಿ ಹೇಳ್ತಾ ಇರೋದು, ನಾವು 30 ವರ್ಷಗಳಿಂದ ಇಲ್ಲೇ ಇದ್ದೀವಿ ಅಂತ. ಅವ್ರ ರಹಸ್ಯ ಈಗ ರಿವೀಲ್ ಆಗಿದೆ ನೋಡಿ. 2023, 2024 ಚುನಾವಣೆಗಾಗಿಯೇ ಗುರುತಿನ ಚೀಟಿ ರೆಡಿ ಆಗಿದೆ. ವೋಟರ್ ಐಡಿ ಆಗಿರೋದು 2 ವರ್ಷದ ಹಿಂದೆ. ರಿಯಾಲಿಟಿ ಚೆಕ್ನಲ್ಲಿ ಇದರ ಅಸಲಿಯತ್ತು ಈಗ ಬಯಲಾಗಿದೆ. ವೋಟರ್ ಐಡಿ ಆಗಿರೋದೇ 2 ವರ್ಷದ ಹಿಂದೆ. 30 ವರ್ಷದಿಂದ ವಾಸಿಸ್ತಾ ಇರಬೇಕು ಅಂತಂದ್ರೆ ಅವರಿಗೆ ಗ್ಯಾಸ್ ಕನೆಕ್ಷನ್ ಬೇಕು, ಇನ್ನಿತರ ಸೌಲಭ್ಯಗಳು ಬೇಕು. ಅಲ್ಲಿರುವಂತವ್ರಿಗೆ ಇದೆಲ್ಲವನ್ನು ಪಡೆಯೋದಕ್ಕೆ ವೋಟರ್ ಐಡಿ ಒಂದು ಮತ್ತೊಂದು ಮಾಡಿಸಲೇಬೇಕು. ಇಲ್ಲಿ ಪ್ಯಾನ್ ಕಾರ್ಡ್ ಗಮನಿಸ್ತಾ ಇದೀವಲ್ಲ, ಈ ಪ್ಯಾನ್ ಕಾರ್ಡ್ ಅಲ್ಲಿ ಯಾವಾಗ ಇಶ್ಯೂ ಆಗಿದ್ದು ಅನ್ನೋದನ್ನ ಬಹಳ ನೀಟಾಗಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಅದು ಪ್ಯಾನ್ ಕಾರ್ಡ್ ರೆಡಿ ಆಗಿರೋದು ಯಾವ ದಿನಾಂಕದಂದು, ಇಶ್ಯೂ ಆಗಿರೋದು ಯಾವಾಗ ಅನ್ನುವಂಥದ್ದನ್ನ ಪ್ಯಾನ್ ಕಾರ್ಡ್ ಮೇಲೆಯೇ ಹಾಕಿರ್ತಾರೆ. ಆ ಡೇಟ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಪ್ಯಾನ್ ಕಾರ್ಡ್ ಸಿದ್ಧ ಆಗಿರೋದು 2023, ಕೆಲವರದ್ದು 2024. ಈಗ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇರುವಂತಹ ದಿನಾಂಕ 2024ಕ್ಕೆ ಪ್ಯಾನ್ ಕಾರ್ಡ್ ರೆಡಿ ಮಾಡಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ವೋಟರ್ ಕಾರ್ಡ್ ಕೂಡ ಇದೆ. ಆ ವೋಟರ್ ಕಾರ್ಡ್ ನ ರಹಸ್ಯ ಏನಪ್ಪಾ ಅಂತಂದ್ರೆ, ಆ ವೋಟರ್ ಕಾರ್ಡ್ ರೆಡಿ ಆಗಿರೋದು ಕೂಡ 2023, 2024ರಲ್ಲಿ. ಕೋಗಿಲು ಲೇಔಟ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಅಲ್ಲಿದ್ದಂಥವರು ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ, ಆದ್ರೆ ಅಸಲಿಗೆ ಅಲ್ಲಿರುವಂತಹ ಕಥೆನೇ ಬೇರೆ. ಮತ್ತೊಂದು ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ವೋಟ್ ಬ್ಯಾಂಕ್ಗಾಗಿ ಈ ಬಿಗ್ ಡ್ರಾಮಾ ನಡೀತಾ ಅನ್ನೋ ಪ್ರಶ್ನೆ ಇದೆಲ್ಲವೂ ಕೂಡ ನಡೆದಿದ್ದು. ಹಾಗಾದ್ರೆ ಅಲ್ಲಿರುವಂತಹ ವೋಟ್ಗಾಗಿನ ಅಕ್ರಮ ನಿವಾಸಿಗಳಿಗೆ ವೋಟರ್ ಐಡಿ ಸಿಕ್ಕಿದ್ಯಾವಾಗ? ನಾವು 30 ವರ್ಷದಿಂದ ಇಲ್ಲೇ ಇದ್ದೀವಿ, ನಮ್ಮನ್ನ ಈಗ ಖಾಲಿ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕಣ್ಣೀರು ಹಾಕೊಂಡು ಅಲ್ಲಿನ ಜನರು ಹೇಳ್ತಾ ಇದ್ದಾರೆ, ಅಲ್ಲಿದ್ದಂತ ಅಕ್ರಮ ನಿವಾಸಿಗಳು ಹೇಳ್ತಾ ಇದ್ದಾರೆ. ಆದ್ರೆ ರಿಯಾಲಿಟಿ ಚೆಕ್ನಲ್ಲಿ ಇದೆಲ್ಲದರ ಅಸಲಿಯತ್ತು ಬಯಲಾಗಿದೆ. ಮತ್ತೊಂದು ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ಇದೆಲ್ಲವೂ ಕೂಡ ನಡೆದಿದ್ದು ವೋಟ್ ಬ್ಯಾಂಕ್ಗಾಗಿನ ಹಾಗಾದ್ರೆ ಅನ್ನೋ ಪ್ರಶ್ನೆ. ಅಲ್ಲಿದ್ದಂಥವರು ಸ್ಥಳೀಯರು, ಅಕ್ರಮ ನಿವಾಸಿಗಳು, ವಲಸಿಗರು ಅಂತ ಏನ್ ಹೇಳಲಾಗ್ತಾ ಇದೆ. ಅವರೆಲ್ಲರೂ ಹೇಳ್ತಾ ಇರೋದು, ಎಲ್ಲರೂ ಒಂದೇ ಟೋನಲ್ಲಿ ಒಂದೇ ರೀತಿಯಲ್ಲಿ ಹೇಳ್ತಾ ಇರೋದು, ನಾವು 30 ವರ್ಷಗಳಿಂದ ಇಲ್ಲೇ ಇದ್ದೀವಿ ಅಂತ. ಅವ್ರ ರಹಸ್ಯ ಈಗ ರಿವೀಲ್ ಆಗಿದೆ ನೋಡಿ. 2023, 2024 ಚುನಾವಣೆಗಾಗಿಯೇ ಗುರುತಿನ ಚೀಟಿ ರೆಡಿ ಆಗಿದೆ. ವೋಟರ್ ಐಡಿ ಆಗಿರೋದು 2 ವರ್ಷದ ಹಿಂದೆ. ರಿಯಾಲಿಟಿ ಚೆಕ್ನಲ್ಲಿ ಇದರ ಅಸಲಿಯತ್ತು ಈಗ ಬಯಲಾಗಿದೆ. ವೋಟರ್ ಐಡಿ ಆಗಿರೋದೇ 2 ವರ್ಷದ ಹಿಂದೆ. 30 ವರ್ಷದಿಂದ ವಾಸಿಸ್ತಾ ಇರಬೇಕು ಅಂತಂದ್ರೆ ಅವರಿಗೆ ಗ್ಯಾಸ್ ಕನೆಕ್ಷನ್ ಬೇಕು, ಇನ್ನಿತರ ಸೌಲಭ್ಯಗಳು ಬೇಕು. ಅಲ್ಲಿರುವಂತವ್ರಿಗೆ ಇದೆಲ್ಲವನ್ನು ಪಡೆಯೋದಕ್ಕೆ ವೋಟರ್ ಐಡಿ ಒಂದು ಮತ್ತೊಂದು ಮಾಡಿಸಲೇಬೇಕು. ಇಲ್ಲಿ ಪ್ಯಾನ್ ಕಾರ್ಡ್ ಗಮನಿಸ್ತಾ ಇದೀವಲ್ಲ, ಈ ಪ್ಯಾನ್ ಕಾರ್ಡ್ ಅಲ್ಲಿ ಯಾವಾಗ ಇಶ್ಯೂ ಆಗಿದ್ದು ಅನ್ನೋದನ್ನ
ಬಹಳ ನೀಟಾಗಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಅದು ಪ್ಯಾನ್ ಕಾರ್ಡ್ ರೆಡಿ ಆಗಿರೋದು ಯಾವ ದಿನಾಂಕದಂದು, ಇಶ್ಯೂ ಆಗಿರೋದು ಯಾವಾಗ ಅನ್ನುವಂಥದ್ದನ್ನ ಪ್ಯಾನ್ ಕಾರ್ಡ್ ಮೇಲೆಯೇ ಹಾಕಿರ್ತಾರೆ. ಆ ಡೇಟ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಪ್ಯಾನ್ ಕಾರ್ಡ್ ಸಿದ್ಧ ಆಗಿರೋದು 2023, ಕೆಲವರದ್ದು 2024. ಈಗ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇರುವಂತಹ ದಿನಾಂಕ 2024ಕ್ಕೆ ಪ್ಯಾನ್ ಕಾರ್ಡ್ ರೆಡಿ ಮಾಡಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ವೋಟರ್ ಕಾರ್ಡ್ ಕೂಡ ಇದೆ. ಆ ವೋಟರ್ ಕಾರ್ಡ್ ನ ರಹಸ್ಯ ಏನಪ್ಪಾ ಅಂತಂದ್ರೆ, ಆ ವೋಟರ್ ಕಾರ್ಡ್ ರೆಡಿ ಆಗಿರೋದು ಕೂಡ 2023, 2024ರಲ್ಲಿ. ಕೋಗಿಲು ಲೇಔಟ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಅಲ್ಲಿದ್ದಂಥವರು ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ, ಆದ್ರೆ ಅಸಲಿಗೆ ಅಲ್ಲಿರುವಂತಹ ಕಥೆನೇ ಬೇರೆ. ಮತ್ತೊಂದು ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ವೋಟ್ ಬ್ಯಾಂಕ್ಗಾಗಿ ಈ ಬಿಗ್ ಡ್ರಾಮಾ ನಡೀತಾ ಅನ್ನೋ ಪ್ರಶ್ನೆ, ಇದೆಲ್ಲವೂ ಕೂಡ ನಡೆದಿದ್ದು. ಹಾಗಾದ್ರೆ ಅಲ್ಲಿರುವಂತಹ ವೋಟ್ಗಾಗಿನ ಅಕ್ರಮ ನಿವಾಸಿಗಳಿಗೆ ವೋಟರ್ ಐಡಿ ಸಿಕ್ಕಿದ್ಯಾವಾಗ? ನಾವು 30 ವರ್ಷದಿಂದ ಇಲ್ಲೇ ಇದ್ದೀವಿ, ನಮ್ಮನ್ನ ಈಗ ಖಾಲಿ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕಣ್ಣೀರು ಹಾಕೊಂಡು ಅಲ್ಲಿನ ಜನರು ಹೇಳ್ತಾ ಇದ್ದಾರೆ, ಅಲ್ಲಿದ್ದಂತ ಅಕ್ರಮ ನಿವಾಸಿಗಳು ಹೇಳ್ತಾ ಇದ್ದಾರೆ. ಆದ್ರೆ ರಿಯಾಲಿಟಿ ಚೆಕ್ನಲ್ಲಿ ಇದೆಲ್ಲದರ ಅಸಲಿಯತ್ತು ಬಯಲಾಗಿದೆ. ಮತ್ತೊಂದು ಕರಾಳ ಸತ್ಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿದೆ. ಇದೆಲ್ಲವೂ ಕೂಡ ನಡೆದಿದ್ದು ವೋಟ್ ಬ್ಯಾಂಕ್ಗಾಗಿನ ಹಾಗಾದ್ರೆ ಅನ್ನೋ ಪ್ರಶ್ನೆ. ಅಲ್ಲಿದ್ದಂಥವರು ಸ್ಥಳೀಯರು, ಅಕ್ರಮ ನಿವಾಸಿಗಳು, ವಲಸಿಗರು ಅಂತ ಏನ್ ಹೇಳಲಾಗ್ತಾ ಇದೆ. ಅವರೆಲ್ಲರೂ ಹೇಳ್ತಾ ಇರೋದು, ಎಲ್ಲರೂ ಒಂದೇ ಟೋನಲ್ಲಿ ಒಂದೇ ರೀತಿಯಲ್ಲಿ ಹೇಳ್ತಾ ಇರೋದು, ನಾವು 30 ವರ್ಷಗಳಿಂದ ಇಲ್ಲೇ ಇದ್ದೀವಿ ಅಂತ. ಅವ್ರ ರಹಸ್ಯ ಈಗ ರಿವೀಲ್ ಆಗಿದೆ ನೋಡಿ. 2023, 2024ರ ಚುನಾವಣೆಗಾಗಿಯೇ ಗುರುತಿನ ಚೀಟಿ ರೆಡಿ ಆಗಿದೆ. ವೋಟರ್ ಐಡಿ ಆಗಿರೋದು 2 ವರ್ಷದ ಹಿಂದೆ. ರಿಯಾಲಿಟಿ ಚೆಕ್ನಲ್ಲಿ ಇದರ ಅಸಲಿಯತ್ತು ಈಗ ಬಯಲಾಗಿದೆ. ವೋಟರ್ ಐಡಿ ಆಗಿರೋದೇ 2 ವರ್ಷದ ಹಿಂದೆ. 30 ವರ್ಷದಿಂದ ವಾಸಿಸ್ತಾ ಇರಬೇಕು ಅಂತಂದ್ರೆ ಅವರಿಗೆ ಗ್ಯಾಸ್ ಕನೆಕ್ಷನ್ ಬೇಕು, ಇನ್ನಿತರ ಸೌಲಭ್ಯಗಳು ಬೇಕು. ಅಲ್ಲಿರುವಂತವ್ರಿಗೆ ಇದೆಲ್ಲವನ್ನು ಪಡೆಯೋದಕ್ಕೆ ವೋಟರ್ ಐಡಿ ಒಂದು ಮತ್ತೊಂದು ಮಾಡಿಸಲೇಬೇಕು. ಇಲ್ಲಿ ಪ್ಯಾನ್ ಕಾರ್ಡ್ ಗಮನಿಸ್ತಾ ಇದೀವಲ್ಲ, ಈ ಪ್ಯಾನ್ ಕಾರ್ಡ್ ಅಲ್ಲಿ ಯಾವಾಗ ಇಶ್ಯೂ ಆಗಿದ್ದು ಅನ್ನೋದನ್ನ ಬಹಳ ನೀಟಾಗಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಅದು ಪ್ಯಾನ್ ಕಾರ್ಡ್ ರೆಡಿ ಆಗಿರೋದು ಯಾವ ದಿನಾಂಕದಂದು, ಇಶ್ಯೂ ಆಗಿರೋದು ಯಾವಾಗ ಅನ್ನುವಂಥದ್ದನ್ನ ಪ್ಯಾನ್ ಕಾರ್ಡ್ ಮೇಲೆಯೇ ಹಾಕಿರ್ತಾರೆ. ಆ ಡೇಟ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಪ್ಯಾನ್ ಕಾರ್ಡ್ ಸಿದ್ಧ ಆಗಿರೋದು 2023, ಕೆಲವರದ್ದು 2024. ಈಗ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇರುವಂತಹ ದಿನಾಂಕ 2024ಕ್ಕೆ ಪ್ಯಾನ್ ಕಾರ್ಡ್ ರೆಡಿ ಮಾಡಿಸಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ವೋಟರ್ ಕಾರ್ಡ್ ಕೂಡ ಇದೆ. ಆ ವೋಟರ್ ಕಾರ್ಡ್ ನ ರಹಸ್ಯ ಏನಪ್ಪಾ ಅಂತಂದ್ರೆ, ಆ ವೋಟರ್ ಕಾರ್ಡ್ ರೆಡಿ ಆಗಿರೋದು ಕೂಡ 2023, 2024ರಲ್ಲಿ.